मिस्टर खादरी, जगह भी तेरी होगी, वक्त भी तेरा होगा, वादा मेरा होगा। ಎದರಾ ಬದ್ರಾ ಬಂದು ನಿಂತು ಮಾತಾಡಂದ್ರೆ ನೀ ಹೇಳಿದ ಜಾಗನಾಗೆ ಬರ್ತೀನಿ, ನೀ ಹೇಳಿದ ಟೈಮ್ನಾಗೆ ಬರ್ತೀನಿ. ನನಗೇನು ಚಾಲೆಂಜ್ ಹಾಕ್ತೀವ ನೀನು? ಯಾರಿಗಾರೆ ಮಾತಾಡ್ದಂಗ ನನಗೆ ಹಗರಿಗೆ ಮಾತಾಡ್ತೀನಿ? ಈ ಎಲ್ಲ ಮುರುಗಿ ಧಮಕಿಗೆ ಅಂಜು ವ್ಯಕ್ತಿ ರಾಘು ಅಣ್ಣಿಗಿರಿ ಅಲ್ಲ. ಆರೋಪ ನಮ್ಮ ಮೇಲೆ ಒಬ್ಬ ಮನುಷ್ಯ ಮಾಡ್ದ, ಅದರದ ಸ್ಪಷ್ಟೀಕರಣ ಕೂಡ ಇವತ್ತು ನಾನು ಅನಿವಾರ್ಯವಾಗಿ ಕೊಡಲೇಬೇಕಾಗ್ತದೆ. ಒಂದು ಸರ್ಕಾರದ ಸಾಂವಿಧಾನಿಕ ಹುದ್ದೆಯ ಮೇಲಿರುವಂತ ಮಿಸ್ಟರ್ ಖಾದ್ರಿ, ಮೊದಲು ನೀನು ವಿಜಯಪುರ ಜಿಲ್ಲೆ ಹಾಗೂ ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಯಾವ ರೀತಿ ಮಾಧ್ಯಮದ ಮಿತ್ರರ ಮುಂದೆ ನೀನು ಅಗೌರವವಾಗಿ ಅವಾಚ್ಯ ಶಬ್ದಗಳನ್ನ ಅಸಂಬದ್ಧವಾಗಿ ಮಾತನಾಡ್ತಿ ಅನ್ನೋದ್ರ ಬಗ್ಗೆ ನೀನು ಕ್ಷಮೆ ಕೇಳಬೇಕಂತ ಹೇಳಿ ಆಗ್ರಹಿಸ್ತೀನಿ. ಸಾಮಾನ್ಯ ಜ್ಞಾನರೇ ಬೇಕಲ್ಲ ಮನುಷ್ಯಾಗ. ಮಿಸ್ಟರ್ ಖಾದ್ರಿ, ನಿನ್ನೆ ನೀನು ಮಾತನಾಡ್ತಾ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ಪ್ರಶ್ನೆ ಎತ್ತಿದೀಯ. ರಾಷ್ಟ್ರದ್ರೋಹಿ ಅನ್ನೋ ಮಾತುಗಳನ್ನು ಕೂಡ ನೀನು ಆಡಿದೀಯ. ನೀ ಯಾವ ಭಾಷೆ ಮಾತಾಡ್ತೀಯೋ ಅದೇ ಭಾಷೆದಾಗೂ ನನಗೂ ಮಾತಾಡ್ಲಿಕ್ಕೆ ಬರ್ತದೆ. ಆದ್ರೆ ನನಗೆ ನನ್ನ ಹಿಂದೂ ಸಂಸ್ಕೃತಿ ಅಂಥ ಸಂಸ್ಕಾರ ನನಗೆ ಕಲಿಸಿಲ್ಲ. ಎದರಾ ಬದ್ರಾ ಬಂದು ನಿಂತು ಮಾತಾಡಂದ್ರೆ ನೀ ಹೇಳಿದ ಜಾಗನಾಗೆ ಬರ್ತೀನಿ, ನೀ ಹೇಳಿದ ಟೈಮ್ನಾಗೆ ಬರ್ತೀನಿ. ಜಗಾ ಬಿ ತೇರಿ ಹೋಗಿ, ವಕ್ತ್ ಬಿ ತೇರಾ ಹೋಗಾ, ವಾದಾ ಮೇರಾ ಹೋಗಾ, ಸವಾಲ್ ಮೇರಾ ಹೋಗಾ. ನನಗೇನು ಚಾಲೆಂಜ್ ಹಾಕ್ತೀವ ನೀನು? ನೈಜ ಹಿಂದುತ್ವವಾದಿ ಅದೀನಿ ನಾನು, ಒಬ್ಬ ರಾಷ್ಟ್ರೀಯವಾದಿ ಹಿಂದುತ್ವವಾದಿ ಅದೀನಿ. ಕಂಜಿ ಮಿಂಜಿ ಎತ್ತು ತಿಳ್ಕೊಂಡ್ಯಾನ? ಯಾರಿಗಾರೆ ಮಾತಾಡ್ದಂಗ ನನಗೆ ಹಗರಿಗೆ ಮಾತಾಡ್ತೀನಿ? ಯಾವ ಉದ್ದೇಶಕ್ಕಾಗಿ ನೀ ಮಾತಾಡ್ದೇವ? ಬಾಯದಂತ ಏನು ಬೇಕಾದ ಮಾತಾಡ್ತಿ? ಒಬ್ಬ ಹಿಂದೂ ಹೋರಾಟಗಾರರಿಗೆ, ಹಿಂದೂ ಕಾರ್ಯಕರ್ತರಿಗೆ ಮಾತಾಡೋದು ಅಷ್ಟೇ ಅಲ್ಲ, ಸವಾಲ್ ಹಾಕ್ತೀನಿ. ನೀನು ರಾಘು ಅಣ್ಣಿಗರಿಗೆ ಸವಾಲ್ ಹಾಕ್ತಾನತ್ತ. ನೀ ಯಾರು ನನಗೆ ಸವಾಲ್ ಹಾಕವ? ನೈತಿಕತೆ ಅದ ನಿನಗೆ? ಮಾನ ಮರ್ಯಾದೆ ಅದ? ನಿನ್ನಂಥವ್ರು ಎಷ್ಟೋ ಮಂದಿನ ನೋಡಿನಿ ನಾನು. ಹಿಂದೂ ನೋಡಿನಿ, ಈಗೂ ನೋಡ್ಲಾಕತ್ತೀನಿ, ಮುಂದೆ ಬರುವಂಥ ಸಂದರ್ಭದಲ್ಲೂ ನೋಡ್ತೀನಿ. ಅಂತ ಎಲ್ಲರಿಗೂ ನಾನು ಕಾನೂನಾತ್ಮಕವಾಗಿಯೇ ಉತ್ತರ ಕೊಡ್ತೀನಿ, ಬರುವಂಥ ದಿನಗಳಲ್ಲೂ ಕೊಡ್ತೀನಿ. ಈ ಎಲ್ಲ ಮುರುಗಿ ಧಮಕಿಗೆ ಅಂಜು ವ್ಯಕ್ತಿ ರಾಘು ಅಣ್ಣಿಗಿರಿ ಅಲ್ಲ, ಮಿಸ್ಟರ್ ಖಾದ್ರಿ. ನಿನ್ನ ಎಲ್ಲ ಅಲ್ಲೇ ಇಟ್ಕೋ. ಯಾರನ್ನು ಉದ್ದೇಶಿಸಿ ಮಾತಾಡ್ತಿ? ಎದಕ್ಕೆ ಮಾತಾಡ್ತಿ? ಕಡಿತದ. ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿ, ಅನೇಕ ಮಹನೀಯರ ಬಗ್ಗೆ ಮಾತಾಡ್ತಿ. ಯಾಕಪ್ಪ? ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಕೇವಲ ಒಂದು ಮನೆ ಹೆಣ್ಣು ಮಕ್ಕಳಿಗಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾತಾಡಿದಿ. ಅವಾಗೂ ಇರ್ಲಿ ಬಿಡ್ರಿ, ಏನೋ ಹಿಂದಿಲ್ ನಾಳೆ ತಿದ್ಕೋತಾರ ಅಂತೇಳಿ ನಾವು ನೋಡಿದೀವಿ. ಮಾತಾಡ್ತಾ ಅಷ್ಟೇ ಅಲ್ಲ, ನಮ್ಮ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾನ, ಅದು ತಪ್ಪು ಹೇಳೋದು. ಅಲ್ಲಿ ಹಿಂದೂ ಭಗವದ್ಗೀತೆಗೆ ನೀ ಅಪಮಾನ ಮಾಡಲಿಕ್ಕೆ ಮಾಧ್ಯಮದ ಮುಂದೆ ಅಸಹ್ಯ ಮಾಡ್ತೀನಿ. ನಮ್ಮ ಭಗವದ್ಗೀತೆಗೆ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಹೇಳ್ತಾರ, ಅದನ್ನ ತಪ್ಪು ಹೇಳ್ತಾನ ಅವನು. ಅವ್ನು ಹೇಳಿದ್ದು ನಾನು ಹೋಗ್ಲಿಕ್ಕೆ ಹೋಗಂಗಿಲ್ಲ. ಮಿಸ್ಟರ್ ಖಾದ್ರಿ, ಇದ್ರ ಅರ್ಥವೇ ಗೊತ್ತದ ನಿನಗೆ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂದ್ರೆ ಎಲ್ಲಿ ನಾರಿಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಇದರ ಅರ್ಥ. ಅದನ್ನು ಬಿಟ್ಟು ಅಸಂಬದ್ಧವಾಗಿ ನಮ್ಮ ಶ್ಲೋಕಗಳ ಬಗ್ಗೆ ಮಾಧ್ಯಮದ ಮುಂದೆ ನೀನು ತಪ್ಪಾಗಿ ನುಡಿದು, ಕನ್ನಡದಲ್ಲಿ ಕೂಡ ಸರಿಯಾಗಿ ಮಾತನಾಡಂಗಿಲ್ಲ. ಕನ್ನಡಕ್ಕೂ ಅಪಮಾನ ಮಾಡ್ತಿ, ನಮ್ಮ ಗೀತೆಗೂ ಅಪಮಾನ ಮಾಡ್ತಿ. ಯದಾ ಯದಾ ಈ ಧರ್ಮಸ್ಯ ಅಂತ ಇವನು ಬಾಯಿಲೆ ಅಬಾಬಾಬಾಬಾಬಾಬಾಬಾ, ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈತಿ, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡ್ತಿ, ಅಸಂವಿಧಾನಗಳ ಪದಗಳನ್ನು ಉಪಯೋಗ ಮಾಡ್ಕೋತಿ. ಇದೇ ಒಂದು ಸಲ ಮಾತಾಡಿ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದನ್ನ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಯಾಕೆ ಹೇಳಿದ್ವೋ? ನೀವು ಓದ್ ಪ್ರೆಸ್ ಮೀಟ್ನಾಗ ಓದಿಸೋದಕ್ಕೆ ಹೇಳಲಿಕ್ಕೆ ಬರಂಗಲ್ಲ, ಮೊಬೈಲ್ ನೋಡಿ. ಎಂಥ ದುರ್ದೈವ! ಹಿಂದೂ ಧರ್ಮಕ್ಕೆ ಭಗವದ್ಗೀತೆಗೆ ಅಪಮಾನ ಮಾಡ್ಲಿಕ್ಕೆ ನಾಟಕ ನಡೆಸಿದ್ದು. ಮತ್ತು ನನಗೆ ಅವ್ರ ಬಗ್ಗೆ ಗೌರವ ಅದ, ಇವ್ರ ಬಗ್ಗೆ ಗೌರವ ಅದ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಅದ. ಇತ್ತಂದ್ರೆ ಇಂಥವ್ ನೀವು ಮಾತಾಡ್ತಿದ್ದಿಲ್ಲ. ಇದೇ ಒಂದು ಸಲ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ನೀನು ಮಾತಾಡಿದಿ.
जिस भाषा में तू समझता उसी भाषा में मैं भी जवाब दे सकता हूं। कीचड़ है करके पत्थर फेंकना छोड़ दिया मैंने, अगली बार मुंह को पट्टी बांध के फेंकने की जरूरत पड़ेगी, याद रख। ಸುಮ್ಮ ಕೂಡ್ತಾರ, ಬೊಗಳ್ತಾವ, ಏನ್ ಮಾಡಿದ್ರು ಅಂತೇಳಿ ಸುಮ್ಮ ಕೂಡ್ತಾರ ತಿಳ್ಕೊಬೇಡ. ನನ್ನಂಗ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ತಯಾರದಾನ. ನನ್ನ ರಾಷ್ಟ್ರಭಕ್ತಿ ಬಗ್ಗೆ ನೀ ಏನು ಮಾತಾಡ್ತೀವೋ, ಎದಕ್ಕೆ ಮಾತಾಡ್ದಿ? ನನ್ನ ಹೆಸರು ತಗೊಳ್ಳುವಂತ ಔಚಿತ್ಯವಾದ್ರೂ ಏನಿತ್ತು ನಿನಗೆ? ನಾನು ಎಲ್ಲಾದ್ರೂ ಅವನ ಬಗ್ಗೆ ಮಾತಾಡಿದ್ದ 5 ವರ್ಷ? ನಾನೊಬ್ಬ ಹಿಂದೂ ಆಗಿ ಹುಟ್ಟಿದೀನಿ, ಹಿಂದೂ ಆಗಿ ಜೀವನ ಮಾಡ್ತೀನಿ. ಮಿಸ್ಟರ್ ಖಾದ್ರಿ ಕೇಳ್ಕೊ, ಹಿಂದೂ ಆಗೇ ಹುಟ್ಟಿನಿ, ಹಿಂದೂ ಆಗಿ ಜೀವನ ಮಾಡ್ತೀನಿ, ಹಿಂದೂ ಆಗಿ ಹೋರಾಡ್ತೀನಿ, ಹಿಂದೂ ಆಗೇ ಸಾಯ್ತೀನಿ. ಐ ಆಮ್ ಎ ಪ್ಯೂರ್ ಹಿಂದೂ ನ್ಯಾಷನಲಿಸ್ಟ್. ಇದರ ಅರ್ಥ ನಾನು ಇನ್ನೊಂದು ಧರ್ಮವನ್ನ ಹೀಯಾಳಿಸಿ ಮಾತನಾಡಂಗಿಲ್ಲ. ಎಲ್ಲಾ ಧರ್ಮದವರು ನನ್ನ ಸಹೋದರರೇ ಅಂತ ಸ್ವಾಮಿ ವಿವೇಕಾನಂದರು, ಬಸವಣ್ಣವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿರುವಂತ ಹಿಂದುತ್ವವನ್ನು ನಾನು ಪಾಲಿಸ್ತೀನಿ. ನನಗೆ ವ್ಯಕ್ತಿಗಿಂತ ಧರ್ಮ ಮುಖ್ಯ, ಧರ್ಮದಕ್ಕಿಂತ ದೇಶ ಮುಖ್ಯ. ನಿನಗೇನದ ಅದು ಹೇಳು. ನನಗೆ ಇವತ್ತು ನನ್ನ ಧರ್ಮ ಗ್ರಂಥದಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಸಂವಿಧಾನ ಗ್ರಂಥ ಮುಖ್ಯ. ನನಗೆ ನೀ ರಾಷ್ಟ್ರಭಕ್ತಿ ಕಲಿಸ್ಲಿಕ್ಕೆ ಹೋಗ್ತೀಯ? ಮಿಸ್ಟರ್ ಖಾದ್ರಿ, ಕೊನೆ ಬಾರಿ ಹೇಳ್ತಾ ಇದ್ದೀನಿ, ದಿಸ್ ಈಸ್ ದ ಫಸ್ಟ್ ಅಂಡ್ ಲಾಸ್ಟ್ ಟೈಮ್. ತಿದ್ದುಕೊಂಡು ಚಲೋ ಅದ, ಇಲ್ಲ ನಿನ್ನ ಭಾಷೆಯೊಳಗೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ಜಾಸ್ತಿ ಹೆಚ್ಚಿಗೆ ಅವನ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗಂಗಿಲ್ಲ. ಇನ್ನು ಕೊನೆಯದಾಗಿ ನಾನು ಇನ್ನೊಂದು ಬಹಳ ಮುಖ್ಯ ವಿಚಾರಕ್ಕೆ ಬರ್ತೀನಿ. ನಾಳೆ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಗ್ರಾಮದಲ್ಲಿ ನಮ್ಮ ಕರುನಾಡಿನವರೇ ಆದ, ನಮ್ಮ ಜಿಲ್ಲೆಯವರೇ ಆದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಇವತ್ತು ಮಹಾರಾಷ್ಟ್ರದ ಕೋಲ್ಹಾಪುರದ ಕನೇರಿಯಲ್ಲಿ ಒಂದು ಮಠವನ್ನು ಮಾಡಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕಕ್ಕೆ ಬೇಕಾದಂಥ ಒಬ್ಬ ಕಾಯಕ ಯೋಗಿ ಗುರುಗಳಾಗಿ ಇವತ್ತು ಎಲ್ಲರಿಗೂ ಬೇಕಾದಂಥ ಒಬ್ಬ ಪೂಜ್ಯ ಸ್ವಾಮೀಜಿಗಳಿದ್ದಾರೆ. ಅವರ ಒಂದು ನಿರ್ಬಂಧನೆಯನ್ನು ಜಿಲ್ಲೆಗೆ ಹೇರಿದ್ದಂಥದ್ದು ನಾವು ಈಗಾಗಲೇ ವಿರೋಧ ಮಾಡಿದ್ದೀವಿ. ಬಹಳ ಅಕ್ಷರಶಃ ಅದನ್ನು ತಪ್ಪು ಮಾಡುತ್ತೆ ಸರ್ಕಾರ. ಅದನ್ನು ಮಾಡಬಾರ್ದಾಗಿತ್ತು. ನಿರ್ಬಂಧನೆ ಯಾರ ಮೇಲೆ ಮಾಡಬೇಕಾಗಿತ್ತಪ್ಪ ಅಂದ್ರೆ, ಯಾರು ಹಿಂದೂ ದೇವಿ ದೇವತೆಗಳನ್ನು ಅವಮಾನಿಸಿದ್ರಲ್ಲ, ನಮ್ಮ ಶಿವಪಾರ್ವತಿ, ಗಣೇಶ, ವೀರಭದ್ರ, ರಾಮ, ಸೀತೆಯನ್ನು ಅಪಮಾನಿಸಿದ್ರಲ್ಲ, ಅವ್ರನ್ನ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಕರ್ನಾಟಕದಿಂದ ನಿರ್ಬಂಧನೆ ಮಾಡಬೇಕಾಗಿತ್ತು. ದುರದೃಷ್ಟವಶಾತ್ ಕಾಯಕ ಯೋಗಿ ಸಾವಯವ ಕೃಷಿಯನ್ನು ಇವತ್ತು ರೈತರಿಗೆ ತಿಳಿಸಿಕೊಟ್ಟು ಅನೇಕ ರೈತರಿಗೆ ಇವತ್ತು ಫಲವನ್ನು ನೀಡಿದಂತಹ ಕಾಡಸಿದ್ದೇಶ್ವರ ಶ್ರೀಗಳು, ಹಿಂದೂ ಧರ್ಮದ ಪ್ರಚಾರಕರು, ಪ್ರಖರ ಹಿಂದುತ್ವವಾದಿಗಳು, ಗೋಮಾತೆಯ ರಕ್ಷಕರು, ಅನೇಕ ಸಾವಿರಾರು ಬಡ ಯುವಕ ಯುವತಿಯರಿಗೆ ಶಿಕ್ಷಣ ಕೊಡುವುದರೊಂದಿಗೆ ವಸತಿ ಊಟವನ್ನು ನೀಡುತ್ತಿರುವಂತಹ ಒಬ್ಬ ಮಹಾದಾನಿ. ಅಷ್ಟೇ ಅಲ್ಲ, ವಯೋವೃದ್ಧರನ್ನು ಕೂಡ ಇವತ್ತು ತಮ್ಮ ಕನೇರಿ ಮಠದಲ್ಲಿ ಇಟ್ಟು ಅವರನ್ನು ಪೋಷಿಸುತ್ತಿರುವಂತಹ ಸ್ವಾಮಿಗಳು. ಬಹಳ ಮಹತ್ವವಾದಂಥದ್ದು. ಅನೇಕ ಹಿಂದೂ ಧರ್ಮಗಳು ಇವತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ರು. ಅವರನ್ನು ಇವತ್ತು ಮರಳಿ ಮಾತ್ರ ಧರ್ಮ ಹಿಂದೂ ಧರ್ಮಕ್ಕೆ ಕರ್ಕೊಂಡು ಬರುವಂತ ಒಬ್ಬ ವೀರ ಸನ್ಯಾಸಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು. ಅವರ ಕುರಿತಾಗಿ ನಾಳೆ ಕಾರ್ಯಕ್ರಮ ಬಬಲೇಶ್ವರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ, ಬಸವಾದಿ ಶರಣರ ಹಿಂದೂ ಉತ್ಸವ ನಡೀತಾ ಇದೆ. ಆ ಉತ್ಸವಕ್ಕೆ ನಾನು ಹೋಗ್ತಾ ಇದ್ದೀನಿ. ಜಿಲ್ಲೆಯ ಅನೇಕ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು, ನಮ್ಮ ಹಿಂದುತ್ವವಾದಿಗಳು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ರಾಷ್ಟ್ರ ಭಕ್ತರು ಆ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಸಮಸ್ತ ರಾಷ್ಟ್ರಭಕ್ತ ಹಿಂದೂಗಳಲ್ಲಿ ಕೇಳ್ಕೊತೀನಿ. ನಾಳೆ ಕಾರ್ಯಕ್ರಮ ಬಬಲೇಶ್ವರದಲ್ಲಿದೆ. ಆ ಕಾರ್ಯಕ್ರಮಕ್ಕೆ ಈಗಲೂ ಕೂಡ ನಾವು ಈಗಾಗಲೇ ಒಂದು 3 ಸಭೆಗಳಿಗೆ ನಾನು ಅಟೆಂಡ್ ಆಗಿದ್ದೀನಿ. ಮೊದಲ ಸಭೆ ಬೆಳಗಾವಿಯಲ್ಲಿ ನಡೀತು. ಅದಾದ ನಂತರ ಇನ್ನೊಂದು ಸಭೆ ವಿಜಯಪುರದಲ್ಲಿ ನಡೀತು. ಮತ್ತೊಂದು ಸಭೆ ಮೊನ್ನೆ ಬಬಲೇಶ್ವರದಲ್ಲಿ ನಡೀತು. ಈಶ್ವರಪ್ಪನವ್ರು ಬಂದಂತಹ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಕೂಡ ನಾನು ಹೋಗಿದ್ದೆ. ಇವತ್ತು ಮತ್ತೆ ಅಲ್ಲಿ ಹೋಗ್ತಾ ಇದ್ದೀನಿ. ನಾಳಿನ ಕಾರ್ಯಕ್ರಮದ ಇದು. ಅದಕ್ಕೆ ಇದೊಂದು ಯಾವುದೇ ವ್ಯಕ್ತಿಯ ವಿರುದ್ಧ ನಡೆಯುತ್ತಿರುವಂತಹ ಸಭೆ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ನಡೆಯುತ್ತಿರುವಂತಹ ಸಭೆ ಅಲ್ಲ. ಇದೊಂದು ಹಿಂದೂ ಶಕ್ತಿ ಸಂಗಮ, ಬಸವಾದಿ ಶರಣರ ಒಂದು ಹಿಂದೂ ಶಕ್ತಿ ಸಂಗಮ. ಅದಕ್ಕೆ ಪೂಜ್ಯ ಕನೇರಿ ಶ್ರೀಗಳಿಗೆ ನೀವು ನಿರ್ಬಂಧನೆ ತೆರೆಯಾಗಿದೆ, ನೀವು ಬರಬೇಕಂತೇಳಿ ಎಲ್ಲ ಮಠಾಧೀಶರು, ಇನ್ನೊಂದು ವಿಷಯ ಗೊತ್ತಿರಲಿ, 300ಕ್ಕೂ ಅಧಿಕ ಮಠಾಧೀಶರು ನಾಳಿನ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 2,000ಕ್ಕೂ ಅಧಿಕ ಮಹಿಳೆಯರು ಕುಂಭದೊಂದಿಗೆ ಕುಂಭ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಅಷ್ಟೇ ಅಲ್ಲ, ಅಂದಾಜು ಒಂದು 25,000 ಜನ ಕನಿಷ್ಠ ಆದರೂ ಸೇರ್ತಾರನ್ನೋ ಒಂದು ನಂಬಿಕೆ ನಮಗಿದೆ. ನಾನಂತ ಇದ್ದೀನಿ, ಜಿಲ್ಲೆಯಿಂದ ಇನ್ನೂ ಹೆಚ್ಚು ಜನ ಬಂದು ಅದಕ್ಕಿಂತ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಒಂದು ಅಭೂತಪೂರ್ವ ಕಾರ್ಯಕ್ರಮ ಇದಾಗಲಿ ಅಂಥೇಳಿ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಯಾವುದೇ ಊಹಾಪೋಹಗಳಿಗೆ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡದೆ, ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂವಾದಿಗಳು ರಾಷ್ಟ್ರಭಕ್ತರು ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳ್ಬೋದು. ಇದು ಬಹಳ ನೋವಿನ ಸಂಗತಿ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಮಸ್ತ ಹಿಂದೂಗಳು ಒಗ್ಗಟ್ಟಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಯಾರೇ ಹೇಳಿರ್ಬೋದು ಜನಪ್ರತಿನಿಧಿಗಳು, ಇದು ನಮ್ಮೊಳಗೆ ಕಚ್ಚಾಡುವಂತ ಸಂದರ್ಭ ಅಲ್ಲ. ಇದು ಎಲ್ಲರೂ ಸೇರ್ಕೊಂಡು ದೇಶದ್ರೋಹಿಗಳಿಗೆ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ರಾಷ್ಟ್ರ ಭಕ್ತರಿಗೆ ನಾವೆಲ್ಲರೂ ಒಂದು ಅನ್ನೋ ಸಂದೇಶ ಕೊಡಬೇಕಾಗಿದೆ. ಅದಕ್ಕೆ ಆ ಹೇಳಿಕೆಗಳನ್ನು ಏನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಎಲ್ಲ ರಾಷ್ಟ್ರ ಭಕ್ತರು, ಎಲ್ಲ ಹಿಂದೂಗಳು ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರ ಬಗ್ಗೆ ಅವ್ರನ್ನೇ ಕೇಳಬೇಕು. ಅವ್ರು ಭಾಗವಹಿಸ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾನು ಹೇಳೋದು ತಪ್ಪಾಗ್ತದೆ. ಅದರ ಬಗ್ಗೆ ಅವರೇ ಉತ್ತರ ಕೊಡೋದು ಸೂಕ್ತ ಅಂತ ನಾನು ಅನ್ಕೋತೀನಿ. ಇಲ್ಲ, ನಾನು ಅದರ ಬಗ್ಗೆ ಮಾತಾಡಂಗಿಲ್ಲ. ನಾನು ಯಾರನ್ನೂ ಹಿಂದೂ ವಿರೋಧಿ ಅಂತ ಕರೆಯಂಗಿಲ್ಲ. ನಮ್ಮ ಹೋರಾಟ ಏನೇ ಇದ್ರು ದೇಶದ್ರೋಹಿಗಳ ವಿರುದ್ಧ ಮಾತ್ರ ನಮ್ಮ ಹೋರಾಟ. ಯಾವುದೇ ವ್ಯಕ್ತಿ ಪಕ್ಷದ ವಿರುದ್ಧ ನಮ್ಮ ಹೋರಾಟ ಅಲ್ಲ. ದೇಶದ್ರೋಹಿಗಳನ್ನ ಮಾತ್ರ ನಾವು ವಿರೋಧ ಮಾಡ್ತೀನಿ. ಅದಕ್ಕೆ ಅವರ ವಿಚಾರಗಳನ್ನ ನಾವು ಅವರಿಗೆ ಕೇಳೋದು ಉತ್ತಮ ಅಂತ ನನಗನ್ನಿಸ್ತದೆ. ಒಬ್ಬೊಬ್ರು ನಾನು ಯಾರು ಪ್ರಾಮಾಣಿಕ ಕೊಡ್ಲಿಕ್ಕೆ ಸರ್ಟಿಫಿಕೇಟ್ ಕೊಡುವ ವ್ಯಕ್ತಿ ಅಲ್ಲ. ನಾನು ಇಲ್ಲಿ ನನ್ನ ಉದ್ದೇಶ ನಿನ್ನೆ ನಡೆದಂತ ನನ್ನ ಮೇಲೆ ಆಪಾದನೆ, ರಾಷ್ಟ್ರದ್ರೋಹಿ ರೀತಿಯಲ್ಲಿ ಆಪಾದನೆ ಮಾಡಿದ್ರು, ಅದ್ರಗೋಸ್ಕರ ಹಾಗೂ ಯೂನಿಫಾರ್ಮ್ ಸಿವಿಲ್ ಕೋಡ್, ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ತರಗೋಸ್ಕರ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನ ಮಾಡ್ಲಿಕ್ಕೆ ನಾನು ಹೋಗಂಗಿಲ್ಲ. ಅದ್ರೊಳಗೆ ನನಗೆ ಇದೂ ಇಲ್ಲ. ಎಲ್ಲರೂ ನಾನು ಹಿಂದೂಗಳು, ಎಲ್ಲರೂ ರಾಷ್ಟ್ರಭಕ್ತರು, ಎಲ್ಲರನ್ನು ಸೇರಿ ನಾವು ಒಂದೇ ಅನ್ನೋ ಒಂದು ಉದ್ದೇಶದಿಂದ ನಾನು ಹೋರಾಟ ಮಾಡ್ತಾ ಬಂದಂತ ವ್ಯಕ್ತಿ. ಎದರ ಬಗ್ಗೆ ರೀ? ಹಾ, ಇದು ಎಲ್ಲ ಸತ್ಯಕ್ಕೆ ದೂರವಾದದ್ದು. ನಾನೇ ರಾಜೀನಾಮೆ ಕೊಟ್ಟು ನನ್ನ ವೈಯಕ್ತಿಕ ಕಾರಣದಿಂದ ಹೊರಗೆ ಬಂದಿದ್ದೀನಿ. ಮುಂದಿನ ಪ್ರಶ್ನೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ಈಗಾಗಲೇ ಬಿಟ್ಟು 8 ತಿಂಗಳಾಯ್ತು. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. हाँ, यूनिफॉर्म सिविल कोड तो अभी बना नहीं है, लेकिन क्या संविधान के अंदर जितनी भी जो धाराएं हैं, क्या इसकी जरूरत है उसके बावजूद भी कि सिविल काम जो बोल रहे हैं वो उस कानून के बहुत अच्छा प्रश्न आपने पूछा। यूनिफॉर्म सिविल कोड इसलिए जरूरी है अकॉर्डिंग टू कॉन्स्टिट्यूशन ऑफ इंडिया आर्टिकल 44 शायद, उसके हिसाब से हमको इसलिए अभी लागू करना है क्योंकि भारत की जनसंख्या विश्व में दिन बर दिन बढ़ती जा रही है। 232 देश इस भूमि पर है, उसमें भारत 1 नंबर पर है पॉपुलेशन में। 146 करोड़ जनसंख्या हमारी हो चुकी है। इसको हमको इधर ही प्रिटेंड करने के लिए ये यूनिफॉर्म सिविल कोड लाना, जनसंख्या पॉपुलेशन कंट्रोल बिल लाना बहुत जरूरी है। इसलिए मैं आग्रह किया हूँ। सिविल कोड जो लागू हो रहा है जनसंख्या पर नियंत्रण करने के लिए, जो इससे पहले जनरेशन है जिनके 5-5, 6-6 बच्चे हैं, हाँ, वो सब कास्ट में, हिंदू में, मुस्लिम में, सिख में, ईसाई में, क्या उन पर भी लागू होगा? नहीं 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 नहीं, आपको बहुत गलत फ्रेमी है। जो कानून लागू होगा, जो जब से स्टार्ट होता है तब से शुरू होगा, पिछले का उससे लेना देना नहीं रहेगा। ऐसा हमारा कानून है, कॉन्स्टिट्यूशन में ऐसा है। पिछले जो हुआ हो गया, कल तक क्या हुआ वो पता नहीं, आगे जो कानून होगा तब से उसका शुरू। ಈಗ ನೀವು ಹೇಳಿದ್ರಿ ಕನ್ಯೇರಿ ಶ್ರೀಗಳ ಬಗ್ಗೆ ಅವರು ನಿಷೇಧ ಹೇರಿದ್ದು ಆಮೇಲೆ ಇವರು ಸ್ವಾಮಿ ಹಿಂದೂ ದೇವತೆಗಳ ಬಗ್ಗೆ ಬೈದಿದ್ರು. ಕನ್ಯೇರಿ ಶ್ರೀಗಳು ಬೈದಿದ್ದನ್ನ ಸಮರ್ಥಿಸಿಕೊಟ್ಟಿದ್ದಾರೆ. ಯಾರಿಗೆ ಬೈದಿದ್ದಾರೆ ಕನ್ಯೇರಿ ಶ್ರೀಗಳು? ಯಾರು? ನಾ ಹೇಳ್ತೀನಿ ಕೇಳ್ರಿ, ಅದು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ಮಠಾಧೀಶರನ್ನ ಸುಳೆ ಮಕ್ಕಳು ಅಂತಿದ್ದು ಒಪ್ಕೋತೀರಾ? ಮಠಾಧೀಶರನ್ನ ಸೋಳೆ ಮಕ್ಕಳು ಅಂದಿಲ್ಲ. ರಾಘವಣ್ಣಿಗೇರಿ ಬಹಿರಂಗವಾಗಿ ಹೇಳ್ತೀನಿ ಕೇಳ್ರಿ, ಹೇಳ್ತೀನಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಕನೇರಿ ಶ್ರೀಗಳು ಯಾವುದೇ ಮಠಾಧೀಶರನ್ನ ಅವಾಚ್ಯ ಶಬ್ದಗಳಿಂದ ಬೈದಿಲ್ಲ. ಅವರು ಬೈದಿರೋದು ಹಿಂದೂ ದೇವಿ ದೇವತೆಗಳನ್ನ ಯಾರು ಅಪಮಾನ ಮಾಡಿದ್ರಲ್ಲ ಅವ್ರಿಗಂದಾರ. ಕೆಲವರು ಕನೇರಿ ಶ್ರೀಗಳ ವಿರೋಧಿಗಳು ಎಲ್ಲಾರನ್ನೂ ಬೈದಾರ ಅಂತ ಹೇಳಿ ಅದನ್ನು ಬಿಂಬಿಸ್ಲಿಕ್ಕತ್ತಾರ. ಅದನ್ನು ನಾನು ಖಂಡನೆ ಮಾಡ್ತೀನಿ, ಅಂದೇ ಇಲ್ಲ. ಆ ಶಬ್ದಕ್ಕೆ ಬೇರೆ ಅದು ಇಲ್ಲಿಲ್ಲ. ಅಲ್ಲಿ ಬಂದಂತ ಓದಿದ್ದೀನಿ, ನೋಡಿದ್ದೀನಿ. ಮುಖ್ಯಮಂತ್ರಿ ಕೃಪಾ ಇಲ್ಲ, ಯಾರು ನಮ್ಮ ಹಿಂದೂ ದೇವತೆಗಳನ್ನು ಅವಮಾನಿಸಿದ್ದಾರೆ ಅವರ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಅವರು ಅವರಿಗೆ ಎಲ್ಲರಿಗೂ ಅಲ್ಲ. ನಾನು ಇವತ್ತು
ಇಲ್ಲ, ನಾನು ಹೇಳ್ತಾ ಇರೋದು ಯಾರು ನಮ್ಮ ದೇವಿ ದೇವತೆಗಳನ್ನು ಹೀಯಾಳಿಸಿ ಮಾತನಾಡಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಇರ್ಲಿ, ಈಗ ಬಸವ ಸಂಸ್ಕೃತಿ ಉತ್ಸವದಲ್ಲಿ ಭಾಗಿಯಾದಂತ ಸ್ವಾಮಿಗಳು ನಮ್ಮವರೇ. ಆಮೇಲೆ ನಾನು ಕೇಳ್ತೀನಿ, ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ, ಬಸವ ಸಂಸ್ಕೃತಿ ಉತ್ಸವದಲ್ಲಿ ಏನು ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಸಮ್ಮುಖದಲ್ಲಿ ಭಾಗಿಯಾದಂತ ಸ್ವಾಮೀಜಿಯವರು ಹಿಂದೂ ಸ್ವಾಮಿಗಳೇ, ಕನೇರಿ ಶ್ರೀಗಳು ಹಿಂದೂ ಸ್ವಾಮಿಗಳೇ. ಒಂದ್ ನಿಮಿಷ ನಾನು ಮುಗಿಸ್ತೀನಿ. ಇವರು ಹಿಂದುತ್ವಕ್ಕಾಗಿ ಹೋರಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮೊಳಗೆ ಜಗಳಾಡೋದು ಬೇಡ. ಎರಡೂ ಕಡೆದ ಮಠಾಧೀಶರಿಗೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ, ನಮ್ಮೊಳಗೆ ನಾವು ಜಗಳಾಡೋದು ಬೇಡ. ಇದರ ಫಾಯ್ದೆಯನ್ನು ಮೊನ್ನೆ ವಿಜಯಪುರದಲ್ಲಿ ನಡೆದಂತ ಒಂದು ಹೋರಾಟದಲ್ಲಿ, ಯಾವುದೋ ಹೋರಾಟದಲ್ಲಿ ಒಬ್ಬ ಹಿಂದೂ ವಿರೋಧಿ ಬಂದು ನಮ್ಮ ಸ್ವಾಮಿಗಳಿಗೆ ಚಪ್ಪಲಿಲಿ ಹೊಡೆಯುವಂಥದ್ದು ಮಾಡ್ದ. ಅದನ್ನು ಎಷ್ಟು ಮಂದಿ ಖಂಡಿಸಿದ್ರಿ? ನಾನು ಕೇಳ್ತೀನಿ, ವಿಜಯಪುರದ ಜಾತ್ಯತೀತ ಸೋ ಕಾಲ್ಡ್ ನಾಯಕರ ಅನಿಸೋತಿರ್ಲ ಎಷ್ಟು ಮಂದಿ? ಅಲ್ಲೇನು ಕೆಲಸಪ್ಪ ಒಂದು ಮುಲ್ಲಂದು ನಮ್ಮ ಕನೇರಿ ಶ್ರೀಗಳಿಗೆ ಬಂದು ಚಪ್ಪಲಿಲ್ಲೇ ಹೊಡೆದು ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾನೆ. ಹೋರಾಟ ನಡೆದಿದ್ದು ಬೇರೆದ್ರ ಸಂಬಂಧ. ಆ ಹೋರಾಟನ್ಯಾಗ ಪೂಜ್ಯರ ಫೋಟೋ ತರ್ತಾನೆ. ನಾನು ಇಷ್ಟೇ ಎರಡೂ ಕಡೆ ಸ್ವಾಮಿಗಳಿಗೆ ಇಷ್ಟೇ ಒಂದು ಕಳಕಳಿ ಮನವಿ ಮಾಡ್ಕೋತೀನಿ, ಅದು ಹೋದಂಥ ಘಟನೆಯನ್ನು ಮರೆತು ಹಿಂದೂ ಸಮಾಜವನ್ನ, ಹಿಂದೂಗಳನ್ನ ಒಡೆದಾಗುವಂಥ ಕೆಲಸ ಆಗಬಾರ್ದು. ಎಲ್ಲರೂ ಕೂಡಿ ಇವತ್ತು ಬಸವಣ್ಣವರು ನಮ್ಮವರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮವರೇ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮವರೇ, ರಾಣಿ ಚೆನ್ನಮ್ಮನ ನಮ್ಮವರೇ, ಛತ್ರಪತಿ ಶಿವಾಜಿ ನಮ್ಮವರೇ ಅನ್ನೋ ಭಾವನೆಯೊಂದಿಗೆ ಎರಡೂ ಮಠಾಧೀಶರು ಕುತ್ಕೊಂಡು ಇದನ್ನು ಬಗೆಹರಿಸಿ ಈ ವಿವಾದಕ್ಕೆ ತೆರೆ ಹಾಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಲ್ಲಿ ಆರೈಕೆ ಮಾಡ್ಕೋತೀನಿ, ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು ಸರ್.